ವೀಕ್ಷಕರಿಗೆ ನನ್ನ ನಮಸ್ಕಾರ. ಬ್ರೈನ್ ಹೆಲ್ತ್ ಸೀರೀಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಮೈಸೂರು ಡಾಕ್ಟರ್ ರೂಪ. ಇತ್ತೀಚೆಗಷ್ಟೇ ನಾನೊಂದು ಪುಸ್ತಕ ಓದಿದ್ದೆ. ಅದು ಈ ಜಾಪನೀಸ್ ಒಕಿನವಾ ಡಯಟ್ ಅವರ ಆಹಾರ ಪದ್ಧತಿ ಬೇಸಿಸ್ ಮೇಲೆ ಬರ್ತಕ್ಕಂಥ ಒಂದು ಪುಸ್ತಕ. ಈಗಾಗಲೇ ನೀವು ಗೆಸ್ ಮಾಡಿರ್ಬೋದು, ಯು ಆರ್ ರೈಟ್. ಇದು ಹರ ಹಚ್ಚಿಬು ಅಂತ. ಈ ಪುಸ್ತಕ ಓದ್ತಿರುವಾಗ ಎಷ್ಟೋ ಸಾರಿ ನಾವು ಮೆಡಿಕಲ್ ಟರ್ಮ್ಸಲ್ಲಿ ನಾವೇನು ಅಪ್ಲೈ ಮಾಡ್ತೀವೋ ಅದನ್ನು ಆವಾಗಲೇ ಇವರು ಅದನ್ನು ಅಳವಡಿಸ್ಕೊಂಡಿದ್ರು ಅನ್ನೋದನ್ನು ತಿಳಿತಾ ಹೋಗುತ್ತೆ. ಸೊ ಈ ಪುಸ್ತಕ ಹರ ಹಚ್ಚಿಬು ಇಸ್ ದ ವೇ ಆಫ್ ಬ್ಯಾಲೆನ್ಸ್ಡ್ ಈಟಿಂಗ್ ಅಂತ. ಇದರಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಓಕಿನವಿಯನ್ಸು ತುಂಬ ದೀರ್ಘಾಯುಷ್ಯವಂತರು ಅವರೆಲ್ಲ. ಸುಮಾರು 100 ವರ್ಷದ ಮೇಲೆ ಹೆಚ್ಚಿನದಾಗಿ ಅವರು ಬಾಳಿ ಬದುಕ್ತವರು. ಸೊ ಇದನ್ನು ಅವರು ಸೀಕ್ರೆಟ್ನ ಹುಡುಕ್ತಾ ಹೋದಾಗ ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಅವರ ಆಹಾರ ಪದ್ಧತಿ ಹೇಗಿತ್ತು, ಅವರ ಗ್ರ್ಯಾಟಿಟ್ಯೂಡ್ ಹೇಗೆ ಅದನ್ನು ಅಳವಡಿಸ್ಕೋತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಹರ ಹಚಿಬು ಮೀನಿಂಗ್ಗೆ 80% ಆಫ್ ದ ಸ್ಟಮಕ್ ಅಂತ. ಅಂದರೆ ಯಾವಾಗಲೂ ನಮ್ಗೆ ಏನೋ ಇಷ್ಟವಾದ ತಿಂಡಿ ಇದೆ ಅಂತ ಹೇಳಿದಾಗ, ಆಹಾರ ಇದೆ ಅಂತ ಹೇಳಿದಾಗ ಅದರಲ್ಲಿ ಸಂಪೂರ್ಣವಾಗಿ ಹೊಟ್ಟೆ ತುಂಬಿ ತೇಗೋ ತನಕನೂ ತಿನ್ನಬೇಕು ಅಂತ ಏನಿಲ್ಲ. ಯಾವಾಗಲೂ ಅದನ್ನು 80% ಮಾತ್ರ ಸೇವಿಸಬೇಕು ಅಂತ ಅವರು ಅದನ್ನು ಪಾಲನೆ ಮಾಡ್ತಾಯಿದ್ರು. ಅದು ಯಾಕೆ ಅಂತ ಹೇಳಿ ಈ ಮೆಡಿಕಲ್ ಸೈನ್ಸ್ ಅದ್ರ ಬೇಸಿಸ್ ಮೇಲೆ ಅದನ್ನು ಹೇಳ್ತಾ ಹೋಗ್ತೀವಿ ಮುಂದಕ್ಕೆ. ಸೊ ಫಸ್ಟ್ ಅವ್ರ ಪದ್ಧತಿ ಬಗ್ಗೆ ಹೇಳ್ತಾ ಹೋಗೋಣ. ಅವರು ಒಂದು ದೀರ್ಘಾಯುಷ್ವಂತರು ಅವರು. ಸೊ ಮತ್ತು ಅವರು 80%, ನಾನು ಹೇಳಿದಾಗೆ ಯಾವಾಗಲೇ 80% ಹೊಟ್ಟೆ 80 ಹಸಿವಾಗಿದ್ದ ಹೊಟ್ಟೆ 80% ಅದನ್ನು ತಗೊಳ್ತಾ ಇದ್ರು. ಸೊ ಮೂರನೇದು ಏನಂತ ಹೇಳಿದರೆ, ಕ್ವಾಂಟಿಟಿಗಿಂತ ಜಾಸ್ತಿ ಕ್ವಾಲಿಟಿಗೆ ದೇವ್ರು ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಸೊ ಕ್ವಾಲಿಟಿ ಅಂದರೆ ಈಗ ನಾವು ಎಷ್ಟು ತಿಂತೀವಿ ಅನ್ನೋದು ಮುಖ್ಯ ಆಗಲ್ಲ, ಇಲ್ಲಿ ಏನು ತಿಂತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆಹಾರದಲ್ಲಿ. ಸೊ ಎಷ್ಟೋ ಸಾರಿ ನಮ್ಗೆ ಅನ್ಸಿರುತ್ತೆ, ಎಷ್ಟು ಬರ್ತಾರೆ ಡಾಕ್ಟ್ರೆ, ನಾವು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಏನು ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಏನು ತಿಂತಾರೆ ಅವರು, ಬ್ರೇಕ್ಫಾಸ್ಟ್ ಏನು ತಿಂತಾರೆ, ಮಧ್ಯಾಹ್ನ ಏನು ಊಟ ಮಾಡ್ತಾರೆ, ನೈಟ್ ಏನು ಊಟ ಅಂತ ನಾವು ಹುಡುಕ್ತಾ ಹೋದಾಗ ಏನಾಗಿರುತ್ತೆ, ಮೋಸ್ಟ್ ಆಫ್ ಇಟ್ ವಿಲ್ ಬಿ ರೈಸ್ ಬೇಸ್ಡ್. ಈಗ ದೋಸೆ, ಇಡ್ಲಿ, ಈ ಥರ ರೈಸ್, ಯಾವುದೋ ಚಿತ್ರಾನ್ನ, ಈ ಥರ ಬರೀ ರೈಸ್ ಐಟಮ್ಸ್ನ ಜಾಸ್ತಿ ತೊಗೊಳ್ತಾ ಇರ್ತಾರೆ. ಇವನ್ ಮಧ್ಯಾಹ್ನನೂ ರೈಸ್ ಸೇವನೆ ಜಾಸ್ತಿ ಮಾಡ್ತಾ ಇರ್ತಾರೆ. ಅದನ್ನು ಜಾಸ್ತಿ ಈ ರೈಸ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಳ್ತಾ ಇರ್ತಾರೆ. ಅದಕ್ಕೆ ನಾವು ಹೊಟ್ಟೆ ತುಂಬ ತಿಂತಾ ಇದ್ದೀವಿ, ಚೆನ್ನಾಗಿ ತಿಂತೀವಿ ಅಂತ ಹೇಳ್ತಿರ್ತಾರೆ. ಬಟ್ ಈ ಮುಖ್ಯವಾಗಿರೋದೇನೆಂದರೆ, ನಾವು ಎಷ್ಟು ಕ್ವಾಂಟಿಟಿ ತಿಂತೀವಿ ಅನ್ನೋದು ಮುಖ್ಯ ಅಲ್ಲ, ಕ್ವಾಲಿಟಿ ಅನ್ನೋದು ಮುಖ್ಯ ಆಗುತ್ತೆ. ಮತ್ತು ವೆರೈಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ. ಸೊ ಇದರಿಂದ ಏನಾಗುತ್ತೆ, ಶುಗರು ಜಾಸ್ತಿ ಆಗ್ತಾ ಇರುತ್ತೆ ಎಷ್ಟೋ ಸರಿ. ಮತ್ತು ಪ್ರತಿನಿತ್ಯ ನಮ್ಮಲ್ಲಿ ಏನಾಗಿರಬೇಕು ಅಂದರೆ, ಈ ನಮ್ಮ ಕಾರ್ಬೋಹೈಡ್ರೇಟ್ಸು ಬೇಕು. ಯಾಕಂದರೆ ಅದು ತುಂಬ ಸುಸ್ತು ಮಾಡಬಾರ್ದು, ಆಯಾಸ ಆಗಬಾರ್ದು. ಇದು ಕಾರ್ಬೋಹೈಡ್ರೇಟ್ಸ್ ಯಾವಾಗ ಬೇಕು ಅಂದರೆ, ಬೆಳಗಿನ ಹೊತ್ತಲ್ಲಿ ನಾವು ವ್ಯಾಯಾಮ ಮಾಡಿ ಬಂದಾಗ, ಇಡೀ ದಿವಸ ಎನರ್ಜಿ ಬೇಕು ಅಂತ ಹೇಳಿದಾಗ ತಕ್ಕ ಮಟ್ಟಿಗೆ ಕಾರ್ಬೋಹೈಡ್ರೇಟ್ಸ್ ಬೇಕು. ಅದನ್ನು ತೊಗೊಳ್ಬೇಕು ಡೆಫಿನೆಟಾಗಿ. ಸೊ 1/4 ಆಫ್ ದ ಪ್ಲೇಟ್ ಆ ಥರ. ಸೊ ಮಿಕ್ಕಿದ್ದು ನಮ್ಮದು ವೆರೈಟಿ ಏನಿರಬೇಕು ಅಂತ ಹೇಳಿದರೆ, ಪ್ರೋಟೀನ್ ಬೇಸ್ಡ್ ಡಯಟ್ ಆಗಿರಬೇಕು. ಪ್ರೋಟೀನ್ ಎಲ್ಲಿರುತ್ತೆ, ಈ ಮೊಳಕೆ ಬಂದಿದ್ದ ಕಾಳು, ಈ ಮೊಟ್ಟೆ, ಮೀನು. ಸೊ ಆ ಪ್ರೋಟೀನ್ ಅಂಶ ಸ್ವಲ್ಪ ಜಾಸ್ತಿನೇ ಸೇವನೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಪ್ರೋಟೀನ್ಸ್ ನಮ್ಮ ಮಸಲ್ ಬಿಲ್ಡಿಂಗ್ಗೆ ಹೆಲ್ಪ್ ಆಗುತ್ತೆ ಒಂದು. ಸೊ ಇನ್ನೊಂದು, ಈ ಫ್ಯಾಟ್ ಸೇವನೆ ಸ್ವಲ್ಪ ಆದಷ್ಟು ಕಡಿಮೆನೇ ಮಾಡಬೇಕು. ಬಟ್ ಹಂಗಂತ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು ಅಂತ ಏನಿಲ್ಲ. ಸೊ ಎಲ್ಲ ಬ್ಯಾಲೆನ್ಸ್ಡ್ ಡಯಟ್, ಈ ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ಹೇಳ್ತಾ ಹೋಗೋಣ ಅಂತೆ. ಸೊ ಇವ್ರುಗಳು ಏನು ಮಾಡ್ತಾಯಿದ್ರು, ಸೀಸ್ನಲ್ ಡಯಟ್ಸ್ ಜಾಸ್ತಿ ಉಪಯೋಗಿಸ್ತಾ ಇದ್ರು. ಸೀಸ್ನಲ್ ಫುಡ್ಸ್ ಅಂದರೆ ಈ ಹರ ಹಚ್ಚಿಬು ನಾನು ಹೇಳಿದಾಗೆ ಈ ಜಾಪನೀಸು. ಸೊ ಆ ಪ್ರಕೃತಿಗೆ ತಕ್ಕನಾಗೆ ಆ ಸಮಯದಲ್ಲಿ ಯಾವ ಟೈಮಲ್ಲಿ, ಈಗ ನೇರಳೆ ಹಣ್ಣಿನ ಒಂದು ಸೀಸನ್ ಇರುತ್ತೆ, ಮಾವಿನ ಹಣ್ಣಿನ ಒಂದು ಸೀಸನ್ ಇರುತ್ತೆ, ಅಥವಾ ಈ ಸೀಬೆ ಹಣ್ಣಿನ ಒಂದು ಸೀಸನ್ ಇರುತ್ತೆ. ಆ ಥರ ಸೀಸನ್ ತಕ್ಕನಾಗೆ ತರಕಾರಿಗಳು ಅಷ್ಟೇ, ಆ ಸೀಸನ್ ತಕ್ಕನಾಗೆ ಅವರು ಕೂಡ ಅವರ ಆಹಾರ ಪದ್ಧತಿನ ಅವರು ಬದಲಾಯಿಸ್ತಾ ಹೋಗ್ತಾಯಿದ್ರು. ಸೊ ಅಳವಡಿಸ್ತಾ ಹೋಗ್ತಾಯಿದ್ರು. ಇದರಿಂದ ಏನಾಗ್ತಿತ್ತು, ದೇ ವರ್ ಗೋಯಿಂಗ್ ವಿತ್ ದ ನೇಚರ್. ಸೊ ಅವ್ರಿಗೆ ಎಷ್ಟೋ ವೆರೈಟಿ ಸಿಗ್ತಾಯಿತ್ತು. ಎಲ್ಲ ಥರ ವೆರೈಟಿ ಬೇಕಾಗುತ್ತೆ. ಯಾಕೆ ಬೇಕಾಗುತ್ತೆ ಅಂತ ಹೇಳಿದರೆ, ಒಂದು, ಸೊ ಪ್ರತಿಯೊಂದು ಯಾವುದಾದ್ರು ವೆಜಿಟೇಬಲ್ಸ್ ಐಟಮ್ಸ್, ಡಿಫ್ರೆಂಟ್ ವೆಜಿಟೇಬಲ್ ಐಟಮ್ಸಲ್ಲಾಗಲಿ, ಈ ಫ್ರೂಟ್ಸ್ ಐಟಮ್ಸಲ್ಲಾಗಲಿ ಅದರದ್ದೇ ಆದ ಒಂದು ಪೌಷ್ಟಿಕವಾದ ಒಂದು ಅಂಶ ಇರುತ್ತೆ. ಸೊ ವೆರೈಟಿಯಿಂದ ಎಲ್ಲ ಸಿಕ್ಬಿಡುತ್ತೆ. ಸೊ ಪ್ರತಿನಿತ್ಯ, ಈಗ ಸೋಮವಾರ, ಮಂಗಳವಾರ, ಪ್ರತಿ ದಿವಸನೂ ನಾವು ಡಿಫ್ರೆಂಟ್ ವೆಜಿಟೇಬಲ್ಸ್, ಡಿಫ್ರೆಂಟ್ ಫ್ರೂಟ್ಸ್ನ ಅದು ಕಾಂಬಿನೇಷನ್ಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ಎಲ್ಲ ಥರದ್ದು ಪೌಷ್ಟಿಕಾಂಶ ಸಿಗ್ತಾ ಹೋಗುತ್ತೆ. ಒಂದು, ಅದ್ರಲ್ಲಿ ಪ್ರೋಟೀನ್ ಬೇಸ್ಡ್ ಡಯಟ್ ಜಾಸ್ತಿ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ತಕ್ಕ ಮಟ್ಟಿಗೆ ಕಡಿಮೆ ಇರಬೇಕು. ಅದು ಸ್ವಲ್ಪ ಬೇಗ ಬ್ರೇಕ್ಫಾಸ್ಟಿಗೆ ಆ ಟೈಮಲ್ಲಿ ತೊಗೊಳ್ಬೇಕು. ನೈಟ್ ಆದಂಗೂ, ಈವ್ನಿಂಗ್ ಆದಂಗೂ ಅದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಸೊ ಇವ್ರುಗಳಿಗೆ ಪ್ರಾಬಬ್ಲಿ ದಟ್ ಈಸ್ ದ ರೀಸನ್ ವೈ ದೇ ವರ್ ಲಾಂಗ್ ಲಿವ್ಡ್. ಅವ್ರು ತುಂಬ ದೀರ್ಘಾಯುಷ್ವಂತರು. ಯಾಕೆ ಅಂತ ಹೇಳಿದರೆ, ದೇವ್ರು ಗೋಯಿಂಗ್ ಬೈ ನೇಚರ್. ಮತ್ತು ವ್ಯಾಯಾಮಗಳನ್ನು ಲೈಟಾಗಿ ವ್ಯಾಯಾಮ ಯಾವಾಗಲೂ ಅನುಸರಿಸ್ತಾ ಇದ್ರು ಪ್ರತಿನಿತ್ಯ ಅವರು ಒಂದು. ಆಮೇಲೆ ಇನ್ನೊಂದು ಅಂತ ಹೇಳಿದರೆ, ಈ
ಸರಿಯಾದ ಟೈಮಿಗೆ ನಿದ್ದೆ, ಸರಿಯಾದ ಟೈಮಿಗೆ ಆಹಾರ, ಸ್ವಲ್ಪ ಕಡಿಮೆ ಪೋಷನ್ ತಗೊಳ್ಳೋದು, ಪೌಷ್ಟಿಕಾಂಶಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಅವ್ರ ಪದ್ಧತಿಯಾಗಿತ್ತು. ಸೊ ಇಲ್ಲಿಗೆ ಬರೋಣ, ಇದನ್ನೆಲ್ಲ ಅಳವಡಿಸಬೇಕು ಯಾಕೆ ಅಂತ ಹೇಳಿದಾಗ, ಈಗ ನಮ್ಮ ಆಹಾರ ಅನ್ನೋದು, ಈಗ ನಾನು ಆ್ಯಸ್ ಎ ನ್ಯೂರೋಫಿಸಿಷಿಯನ್ ನಾನೀಗ ಆಹಾರ ಯಾಕೆ ವೈ ಆಮ್ ಟಾಕಿಂಗ್ ಅಬೌಟ್ ದ ಫುಡ್ಗೂ ಮೆದುಳಿಗೂ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ, ಎಷ್ಟೋ ಸಾರಿ ನಾನೀಗ ಗಟ್ ಇಸ್ ಅ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ, ಈ ನಮ್ಮದು ಕರುಳನ್ನ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ಈಗ ಮೆದುಳಿಗೆ ಹೇಗೆ ಒಂದು ಚಿಕ್ಕ ಮೆದುಳು ಕೂಡ ನರ್ವಸ್ ಸಿಸ್ಟಮ್ ಗಟ್ಟಲ್ಲಿರುತ್ತೆ, ಸೊ ಕರಳಲ್ಲಿರುತ್ತೆ. ಅದು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಇಟ್ ಕನೆಕ್ಟ್ಸ್, ದೆರ್ ಈಸ್ ಎ ಕನೆಕ್ಷನ್, ಯಾವಾಗಲೂ ಒಂದು ಕಾನ್ವರ್ಸೇಷನ್ಸ್ ಆಗ್ತಾ ಇರುತ್ತೆ ಬಿಟ್ವೀನ್ ದ ಬ್ರೈನ್ ಆ್ಯಂಡ್ ಬಿಟ್ವೀನ್ ದ ಗಟ್. ಸೊ ಈ ಕಾನ್ವರ್ಸೇಷನ್ಸ್ ಇರೋದ್ರಿಂದನೇ ಎಷ್ಟೋ ಸಾರಿ ನೋಡಿರ್ಬೋದು, ನಾವು ತುಂಬ ಆ್ಯಂಕ್ಷಸ್ ಆಗಿದ್ದಾಗ, ತುಂಬ ಡಿಪ್ರೆಸ್ಡ್ ಆಗಿದ್ದಾಗ ಎಷ್ಟು ಮನುಷ್ಯರು ಏನು ಮಾಡ್ತಾರೆ, ತುಂಬ ಹೆಚ್ಚಾಗಿ ತಿಂತಾ ಹೋಗ್ತಾರೆ. ತುಂಬ ಆ್ಯಂಕ್ಷಸ್ ಆಗಿದ್ದಾಗ ಎಷ್ಟೋ ಸಾರಿ ಅವರಿಗೆ ಲೂಸ್ ಮೋಷನ್ ಸೆನ್ಸೇಷನ್ಸ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಎಲ್ಲೋ ದೇರ್ ಈಸ್ ಎ ಸ್ಟ್ರಾಂಗ್ ಕನೆಕ್ಷನ್ಸ್ ಬಿಟ್ವೀನ್ ದ ಗಟ್ ಆ್ಯಂಡ್ ದ ಬ್ರೈನ್. ಸೊ ಈಗ ಬ್ರೈನ್ಗೂ ಗಟ್ಗೂ ಕನೆಕ್ಷನ್ಸ್ ಇರೋದ್ರಿಂದ ನಾವು ಏನು ಆಹಾರ ಸೇವನೆ ಮಾಡ್ತೀವೋ ಅದು ನಮ್ಮ ಮೂಡ್ನ, ನಮ್ಮ ಭೌತಿಕ ಶಕ್ತಿ, ನಮ್ಮ ಕಾಗ್ನಿಟಿವ್ ಫಂಕ್ಷನ್ಸ್ನ, ನಮ್ಮ ಮೂಡ್ನ ಎಲ್ಲದೂ ಕಂಟ್ರೋಲ್ ಮಾಡುತ್ತೆ. ಮತ್ತು ಮೆದುಳಿಗೆ ಸಂಬಂಧ ಕಾಯಿಲೆಗಳು ಬರ್ಸ್ಬೋದು ಅಂತ ದೇರ್ ಆರ್ ಸ್ಟಡೀಸ್ ವಿಚ್ ಸೇಸ್. ಸೊ ಈಗ ಇದೇ ಸ್ಟಡೀಸ್ ಪ್ರಕಾರ ಹೋಗ್ತಾ ಹೋದಾಗ ಏನಾಗುತ್ತೆ, ಈ ನಾವು ನೋಡಿರ್ಬೋದು ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ, ಈ ಮಕ್ಕಳಲ್ಲಿ ಆಗ್ತಕ್ಕಂಥದ್ದು, ಮಕ್ಕಳಲ್ಲಿ ಕಮ್ಯುನಿಕೇಷನ್ಸ್ ಮಾಡೋಕ್ಕಾಗ್ತಿಲ್ಲ, ರಿಪೀಟೆಡಾಗಿ ಒಂದೇ ಆ್ಯಕ್ಷನ್ಸ್ ಮಾಡ್ತಾ ಇರ್ತಾರೆ, ಅವರಿಗೆ ಕಲಿಕೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಫೋಕಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇದ್ರ ಮೂಲ ಹುಡುಕ್ತಾ ಹೋದಾಗ ಇದಕ್ಕೆ ಕಾರಣನೇ ಮೈಕ್ರೋಬಯೋಟಾ, ಈ ಗಟ್ ಮೈಕ್ರೋಬಯೋಟಾ ಆಗಿರುತ್ತೆ. ಅಂದರೆ ಇಲ್ಲಿ ಒಂದು ಆರ್ಗನಿಸಮ್ಸ್ ಇರುತ್ತೆ, ಈಗ ನಮಗೆ ನಾರ್ಮಲ್ ಕಮೆನ್ಸಾನ್ಸ್ ಅಂತ ಹೇಳ್ತೇವೆ ಅದನ್ನು. ಇದು ಹುಟ್ಟಿನಿಂದನೇ ತಾಯಿ ಗರ್ಭದಿಂದ ಆಚೆ ಬಂದಿದ್ದಾಗಲೇ ಇದು ಉತ್ಪಾದನೆ ಆಗ್ತಾ ಇರುತ್ತೆ. ಸೊ ಅದು ಉತ್ಪಾದನೆ ಅದು ಹೆಂಗೆ ಅಂತ ಹೇಳಿದ್ರೆ, ಅದು ಫಾರ್ಮೇಷನ್ಸ್ ಹೆಂಗಾಗಿರುತ್ತೆ ಅಂತ ಹೇಳಿದರೆ, ಬೈ 3 ಇಯರ್ಸಲ್ಲಿ ಕಂಪ್ಲೀಟಾಗಿ ಗಟ್ ಮೈಕ್ರೋಬಯೋಟಾ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈಗ ವೆಜೈನಲ್ ಡೆಲಿವರಿ ಆಯಿತು, ಸಿಸೇರಿಯನ್ ಸೆಕ್ಷನ್ಸ್ ಆಯಿತು, ಅವ್ರೇನಾದ್ರು ಆ್ಯಂಟಿಬಯೋಟಿಕ್ಸ್ ಉಪಯೋಗಿಸಿದ್ರು, ಅಥವಾ ಇನ್ಫೆಕ್ಷನ್ಸ್ ಆಗಿತ್ತು, ಅಥವಾ ಅವ್ರು ಸ್ಟ್ರೆಸ್ಸಲ್ಲಿದ್ದರು, ತಾಯಿ ಸ್ಟ್ರೆಸ್ಸಲ್ಲಿದ್ದರು. ಸೊ ಪ್ರತಿಯೊಂದನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ ಈ ಗಟ್ ಮೈಕ್ರೋಬಯೋಟಾ ಫಾರ್ಮೇಷನ್ಸಲ್ಲಿ. ಸೊ ಹಂಗಾಗಿ ಅದು ಹುಟ್ಟಿನಿಂದನೇ, ಅದು ಚಿಕ್ಕಂದಿನಿಂದನೇ ಇದು ಇನ್ಫ್ಲುಯೆನ್ಸ್ ಮಾಡ್ತಾ ಬಂದಿರುತ್ತೆ. ಸೊ ಚಿಕ್ಕಂದಿರುವಾಗಲೇ ಈಗ ಮಕ್ಕಳಲ್ಲೂ ಕೂಡ ಅದು ಅವರು ಬ್ರೆಸ್ಟ್ ಫೀಡ್ ಮಾಡಿದ ಆ ಮಗುಗೆ ತಾಯಿ ಹಾಲು ಸಿಕ್ಕಿತ್ತಾ, ಸರಿಯಾದ ಟೈಮಿಗೆ ಸಿಕ್ಕಿತ್ತಾ, ಇದೆಲ್ಲ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಈಗ ಹುಟ್ಟಿನ ಮಗುವಿಂದ ಇಟ್ ಹ್ಯಾಸ್ ಇಟ್ಸ್ ಓನ್ ಇನ್ಫ್ಲುಯೆನ್ಸ್. ಸೊ ಬ್ರೆಸ್ಟ್ ಫೀಡಿಂಗ್ ಇಸ್ ಎಸೆನ್ಷಿಯಲ್. ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು, ಮತ್ತು ಪದೇ ಆ್ಯಂಟಿಬಯೋಟಿಕ್ಸ್ ತುಂಬ ಉಪಯೋಗಿಸಬಾರ್ದು ಒಂದು. ಸೊ ಈ ಮಗು ಬೆಳೀತಾ ಹೋದಾಗೆ ಅವಾಗ್ಲಿಂದನೇ ಆಹಾರ ಪದ್ಧತಿಯಲ್ಲಿ ಇದನ್ನೆಲ್ಲ ಅಳವಡಿಸ್ತಾ ಹೋದಾಗೆ, ಬಿಕಾಸ್ ನಾನು ಈಗ ಹೇಳಿದಾಗೆ ಮೈಕ್ರೋಬಯೋಟಾ ಆ್ಯಸ್ ಅನ್ ಇನ್ಫ್ಲುಯೆನ್ಸ್ ಓವರ್ ದ ಬ್ರೈನ್, ಗಟ್ ಮೈಕ್ರೋಬಯೋಟಾಗೆ ಅದು ಚಿಕ್ಕಂದಿಂದನೇ ಡೆವಲಪ್ ಮಾಡ್ತಾ ಹೋಗಬೇಕು. ಸೊ ಎಷ್ಟೋ ಸಾರಿ ನೋಡ್ತಾ ಇರ್ತೀವಿ ನಾವೀಗ ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ ಈಗ. ಸೊ ತುಂಬ ಕೋಲ್ಡ್ ಡ್ರಿಂಕ್ಸ್ ತೊಗೊಳ್ತಾ ಇರ್ತಾರೆ, ಸಾಫ್ಟ್ ಡ್ರಿಂಕ್ಸ್ ತೊಗೊಳ್ತಾ ಇರ್ತಾರೆ, ಅಥವಾ ಪ್ಯಾಕ್ಡ್ ಫುಡ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ರೀಪ್ಲೇಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಥಿಂಗ್ ಏನಂದರೆ ಪ್ರೋಟೀನ್ ಬೇಸ್ಡ್ ಡಯಟ್ ಕೊಡಬೇಕು. 2 ಹೈ ಫೈಬರ್ ಕಂಟೈನಿಂಗ್ ಫುಡ್ ಕೊಡಬೇಕು. ಹೈ ಫೈಬರ್ಸ್ ಎಲ್ಲಿರುತ್ತೆ, ಇದೆಲ್ಲ ತರಕಾರಿ, ಸೊಪ್ಪು, ಮತ್ತು ಇದು ನಮ್ಮದು ರಾಗಿ, ಜೋಳ, ಈ ಥರದ್ರಲ್ಲೆಲ್ಲ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ. ಈ ಓಟ್ಸಲ್ಲಿ ಫೈಬರ್ ಕಂಟೆಂಟ್ಸ್ ಇರುತ್ತೆ. ಸೊ ಅದನ್ನು ಅಳವಡಿಸ್ತಾ ಹೋಗಬೇಕು ಆದಷ್ಟು. ಇನ್ನೊಂದು ಏನಂತ ಹೇಳಿದರೆ, ಈ ಸಾಫ್ಟ್ ಡ್ರಿಂಕ್ಸ್ನ ಅವಾಯ್ಡ್ ಮಾಡೋದು. ಮತ್ತು ಈಗ ಮಕ್ಕಳು ಸ್ವೀಟ್ಸ್ ಕೇಳೋದು ಸಹಜ. ಸ್ವೀಟ್ಸ್ ಮಾಡಿದಾಗ ಆ ಸ್ವೀಟ್ಸ್ನ ರೀಪ್ಲೇಸ್ ಮಾಡೋದಕ್ಕೆ ಮಿಕ್ಸ್ಡ್ ಫ್ರೂಟ್ಸ್ ಏನಾದರೂ ಕೊಡ್ತಾ ಹೋಗ್ಬೋದು ಅವ್ರಿಗೆ. ಸೊ ಈ ರೀತಿಯಾಗಿ, ಮತ್ತು ಮೊಸರನ್ನ ತುಂಬ ಇಂಪಾರ್ಟೆಂಟ್, ಯೋಗರ್ಟ್ ಅಥವಾ ಕರ್ಡ್ಸ್ನ ಕೊಡೋದು ತುಂಬ ಮುಖ್ಯ ಆಗಿರುತ್ತೆ. ಬಿಕಾಸ್ ದಟ್ ಈಸ್ ದ ಪ್ರೋಬಯೋಟಿಕ್ ಸೋರ್ಸ್ ಆಗಿರುತ್ತೆ ಈ ಫರ್ಮೆಂಟೆಡ್ ಫುಡ್ಸು. ಮತ್ತು ಇದು ನಾವು ಮೊಸರು ಇಂಥದ್ದೆಲ್ಲ ಇಟ್ಸ್ ಎ ರಿಚ್ ಸೋರ್ಸ್ ಆಫ್ ಪ್ರೋಬಯೋಟಿಕ್ಸ್. ಸೊ ಹಾಗಾಗಿ ಪ್ರೋಬಯೋಟಿಕ್ಸ್ ಅವಾಗ್ಲಿಂದನೇ ಅವ್ರನ್ನ ಅಳವಡಿಸ್ತಾ, ಗಟ್ ಮೈಕ್ರೋಬಯೋಟಾ ಅವಾಗ್ಲಿಂದನೇ ಅದನ್ನು ಅಳವಡಿಸ್ತಾ ಹೋದಾಗ, ಮಗು ಬೆಳೆದಾಗ ಅವರ ಮೆದುಳಿನ ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ, ಮತ್ತು ಈ ಕರುಳಿಗೆ ಸಂಬಂಧಪಟ್ಟಾಗೆ ಕೂಡ ಅದು ಆರೋಗ್ಯವಾಗಿರುತ್ತೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರೋಬಯೋಟಿಕ್ ಸೋರ್ಸಸ್ನ ಜಾಸ್ತಿ ಉಪಯೋಗಿಸೋದು, ಅಂದರೆ ಮೊಸರು, ಈ ಥರದ್ದೆಲ್ಲ ಫರ್ಮೆಂಟೆಡ್ ಫುಡ್ಸ್ನೆಲ್ಲ ಉಪಯೋಗಿಸೋದು. ಸೆಕೆಂಡ್ ಅಂತ ಹೇಳಿದರೆ, ಈ ಪ್ರೀಬಯೋಟಿಕ್ಸ್ ಅಂತ ಹೇಳ್ತೀವಿ. ಈಗ ಪ್ರೋಬಯೋಟಿಕ್ಸ್ ಅಂದರೆ ಇದರಿಂದ ಈ ನಾರ್ಮಲ್ ಗುಡ್ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಆಗೋಕ್ಕೆ ಇದೆಲ್ಲ ಮೊಸರೆಲ್ಲ ಹೆಲ್ಪ್ ಆಗುತ್ತೆ. ಸೆಕೆಂಡ್, ಇದನ್ನು ಉಳಿಸೋದಕ್ಕೆ, ಈ ಕರಳಲ್ಲಿ ಇದನ್ನು ಉಳಿಸ್ಬೇಕು, ಇದನ್ನು ಪಾಲನೆ ಮಾಡೋದಕ್ಕೆ ಪ್ರೀಬಯೋಟಿಕ್ಸ್ ಬೇಕು. ಈ ಪ್ರೀಬಯೋಟಿಕ್ಸ್ ಎಲ್ಲಿರುತ್ತೆ ಅಂತ ಹೇಳಿದರೆ, ದಿಸ್ ಇಸ್ ಇನ್ ದ 5 ಫೈಬರ್ಸ್ ಕಂಟೆಂಟಲ್ಲಿ. ನಾನು ಈಗಾಗಲೇ ಹೇಳಿದಾಗೆ ಈ ಫೈಬರ್ ರಿಚ್ ಫುಡ್ಸಲ್ಲಿ ಏನೇನಿರುತ್ತೋ ಇದರಲ್ಲೆಲ್ಲ ಪ್ರೀಬಯೋಟಿಕ್ ಕಂಟೆಂಟ್ಸ್ ಇರುತ್ತೆ.
ಪ್ರೀಬಯೋಟಿಕ್ ಯಾಕೆ ಬೇಕು ಅಂತ ಹೇಳಿದರೆ ಇದರಲ್ಲಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ನ ಇದ್ರ ಫಂಕ್ಷನ್ಸ್ ಏನಂತ ಹೇಳಿದರೆ ಅದನ್ನು ಗಟ್ ಇಮ್ಯುನಿಟಿನ, ಈ ಕರಳಿನ ಇಮ್ಯುನಿಟಿನ ಮೇಂಟೈನ್ ಮಾಡುತ್ತೆ, ಗಟ್ ಇಂಟಿಗ್ರಿಟಿ ಮೇಂಟೈನ್ ಮಾಡುತ್ತೆ, ಗಟ್ ಬ್ರೈನ್ ಆಕ್ಸೆಸ್ ಕೂಡ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಪ್ರೋಬಯೋಟಿಕ್ಸು ಬೇಕು, ಪ್ರೀಬಯೋಟಿಕ್ಸು ಬೇಕು, ಮಕ್ಕಳಲ್ಲಿ ಇದನ್ನು ಅಳವಡಿಸ್ತಾ ಹೋಗಬೇಕು. ಮುಂಚಿತವಾಗಿ ಅವರ ಆಹಾರ ಪದ್ಧತಿನಲ್ಲಿ ಇದನ್ನು ಅಳವಡಿಸ್ತಾ ಹೋದಾಗ ಅದು ಮುಂದೆ ಬೆಳೀತಾ ಏನಾಗುತ್ತೆ, ಅವಾಗ ಈ ಮೆದುಳಿಗೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆ ಯಾವುದು ಗಟ್ ಡಿಸ್ಬಯೋಸಿಸಿಂದ ಆಗಿರುತ್ತೋ, ಈ ಕರಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಏನಾದರೂ ಮೈಕ್ರೋಬಯೋಟ ಸರಿಯಾಗಿ ಪ್ರೊಡ್ಯೂಸ್ ಆಗಿಲ್ಲ, ಆಹಾರ ಪದ್ಧತಿ ಸರಿಯಿಲ್ಲ ಅಂತ ಹೇಳಿದರೆ ಮುಂದೆ ಅವ್ರಿಗೆ ಶುಗರ್ ಬರಬಾರ್ದು, ಮತ್ತು ಅವರಿಗೆ ಮೆದುಳಿಗೆ ಸಂಬಂಧಪಟ್ಟಾಗೆ ನೆನಪಿನ ಶಕ್ತಿ ತೊಂದರೆ ಬರಬಾರ್ದು, ಅಥವಾ ಆಟಿಸಮ್ ಬರಬಾರ್ದು ಅಂತ ಹೇಳಿದ್ರೆ ಸೊ ಇದನ್ನೆಲ್ಲ ಅಳವಡಿಸ್ತಾ ಹೋಗೋದು ತುಂಬ ಮುಖ್ಯ ಆಗಿರುತ್ತೆ ಒಂದು. ಸೊ ಈಗ ನೆಕ್ಸ್ಟ್ ಥಿಂಗ್ ಅಂತ ಹೇಳಿದರೆ, ಈ ಅಡಲ್ಟ್ಸಲ್ಲಿ ಈಗ ನಾವು ಹೇಳಿದಾಗ ಪ್ರೀಬಯೋಟಿಕ್ಸ್ ಬೇಕು, ಪ್ರೋಬಯೋಟಿಕ್ಸ್ ಬೇಕು, ಮತ್ತು ಆ್ಯಂಟಿಬಯೋಟಿಕ್ಸ್ ಕೂಡ ಜಾಸ್ತಿ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಆ್ಯಂಟಿಬಯೋಟಿಕ್ಸಿಂದ ಏನಾಗುತ್ತೆ, ತುಂಬ ಆ್ಯಂಟಿಬಯೋಟಿಕ್ಸ್ ಯೂಸ್ ಆದಾಗ ಈ ಗುಡ್ ಬ್ಯಾಕ್ಟೀರಿಯಾಸ್ ಏನಿರುತ್ತೋ ಈ ನಮ್ಮದು ಕರುಳಿನಲ್ಲಿ, ಆ ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಇಟ್ ವಿಲ್ ಬಿ ಡೆಸ್ಟ್ರಾಯ್ಡ್. ದಟ್ ಈಸ್ ವೈ ಇಟ್ ಇಸ್ ಸುಮ್ಮನೆ ಅನ್ವಾಂಟೆಡ್ ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸ್ತಾ ಹೋಗಬಾರ್ದು. ನಾಲ್ಕನೇದು ಏನಂತ ಹೇಳಿದರೆ, ಆ್ಯಸ್ ಐ ಸೆಡ್, ಪ್ರೋಟೀನ್ ರಿಚ್ ಡಯಟ್, ಹೈ ಫೈಬರ್ ಕಂಟೈನಿಂಗ್ ಡಯಟ್, ವೆರೈಟಿ ಆಫ್ ಫುಡ್ ಇಸ್ ಎಸೆನ್ಷಿಯಲ್ಸ್. ಬೇರೆ ಥರದ್ದು ಪ್ರತಿನಿತ್ಯ ಬೇರೆ ತರಕಾರಿ, ಬೇರೆ ಫ್ರೂಟ್ಸು ಈ ಥರದನ್ನು ಉಪಯೋಗಿಸ್ತಾ ಹೋಗಬೇಕು. ಪ್ರೋಟೀನ್ ಕಂಟೆಂಟ್ ಇರಬೇಕು, ಸೊ ಫೈಬರ್ ಕಂಟೆಂಟ್ ಇರಬೇಕು ಆಹಾರದಲ್ಲಿ. ಮತ್ತು ತುಂಬ ಹೆಚ್ಚು ನಾವೀಗ ಹೇಳಿದಾಗೆ ಈ ಹರ ಚಿಬು ಪುಸ್ತಕದಲ್ಲಿ ಅವ್ರು ಹೇಳಿದಾಗೆ ಆದಷ್ಟು ಹೊಟ್ಟೆ ತುಂಬ ತಿನ್ನೋದಕ್ಕಿಂತ ಕ್ಯಾಲರಿ ಡಿಫಿಸಿಟ್ಸ್ ಇರಲಿ 80%. ಇನ್ನೂ ಹಸಿವಿದೆ ಅಂತ ಹೇಳಿದ್ರು ಕೂಡ 80% ತಿಂದು ನಿಲ್ಲಿಸ್ತಕ್ಕಂಥದ್ದು, ಅದನ್ನೊಂದು ಅಳವಡಿಸ್ಕೊಂಡ್ರೆ ಇಟ್ ಇಸ್ ಗುಡ್. ಸೊ ಇನ್ನೊಂದು ಅಂತ ಹೇಳಿದ್ರೆ, ಇದೆಲ್ಲ ಮಾಡೋದ್ರ ಜೊತೆಗೆ ನಮ್ಮದು ವ್ಯಾಯಾಮ ಕೂಡ ಮುಖ್ಯ. ಸೊ ಈ ರೆಗ್ಯುಲರ್ ವ್ಯಾಯಾಮ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಎಷ್ಟೋ ಸರಿ ಏನಾಗಿರುತ್ತೆ, ಈ ಎಕ್ಸಸೈಸ್ ವ್ಯಾಯಾಮಗಳೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಸೊ ಅವರು ಡಯಟ್ ಕೂಡ ಮಾಡ್ತಾ ಇರ್ತಾರೆ, ಆದರೂ ತೂಕ ಕಡಿಮೆ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರನ್ನ ನೀವು ಹಿಸ್ಟ್ರಿ ತೊಗೊಳ್ತಾ ಹೋದಾಗ ಅವ್ರು ಹೇಳ್ತಾರೆ, ಅವಾಗ ನಿದ್ರೆಯಲ್ಲಿ ಏನೋ ವ್ಯತ್ಯಾಸಗಳಿರುತ್ತೆ, ಅವ್ರು ಸರಿಯಾಗಿ ನಿದ್ರೆ ಮಾಡ್ತಿರೋದಲ್ಲ, ಅಸ್ತವ್ಯಸ್ತವಾಗಿರುತ್ತೆ, ಅವ್ರದ್ದು ಇಲ್ಲವೇ ಸ್ಟ್ರೆಸ್ಸಿಂದ ಏನಾಗುತ್ತೆ ಅಂತ ಹೇಳಿದರೆ, ಈ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈ ಕಾರ್ಟಿಸಾಲ್ ಏನು ಮಾಡುತ್ತೆ, ಈ ಸ್ಟ್ರೆಸ್ ಹಾರ್ಮೋನ್ಸ್ ಇದು ರಿಲೀಸ್ ಜಾಸ್ತಿ ಆದಂಗೆಲ್ಲ ಅದು ಫುಡ್ ಕ್ರೇವಿಂಗ್ಸ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ತುಂಬ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಅವ್ರು ಜಾಸ್ತಿ ಆಹಾರ ಸೇವನೆ ಮಾಡಿದಾಗ ಮತ್ತೆ ದಪ್ಪ ಆಗ್ತಾ ಹೋಗ್ತಾರೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್. ಸೊ ದಿಸ್ ಈಸ್ ಎ ಬೇಸಿಕ್ ಫೌಂಡೇಶನ್ಸ್. ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದೆ, ತುಂಬ ನಿದ್ರೆ ಬಗ್ಗೆ ಮಾತಾಡಿದ್ದೀನಿ. ನಿದ್ರೆ ಯಾಕೆ ಮುಖ್ಯ, ನಿದ್ರೆಯಿಂದ ಏನೇನೆಲ್ಲ ಅದ್ಭುತಗಳು ನಡೆಯುತ್ತೆ, ಸೊ ಆ ನಿದ್ರೆ ಮನುಷ್ಯ ಹೋದಾಗ ಏನೇನೆಲ್ಲ ಗುಡ್ ಥಿಂಗ್ಸ್ ಹ್ಯಾಪ್ನಿಂಗ್ ಅಂತ ಅದನ್ನೆಲ್ಲ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಆಹಾರಕ್ಕೆ ಸಂಬಂಧಪಟ್ಟಾಗ ಬಂದಾಗ, ಸೊ ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟು, ಹೈ ಫೈಬರ್ ಕಂಟೆಂಟ್ ಇರೋದನ್ನ ಯಾಕೆ ತಿನ್ನಬೇಕು, ವೆರೈಟಿ ಯಾಕೆ ತಿನ್ನಬೇಕು, ತಕ್ಕ ಮಟ್ಟಿಗೆ 80% ಅಷ್ಟೇ ತಿನ್ಬಿಟ್ಟು ಆದಷ್ಟು ಹೊಟ್ಟೆ ಕ್ಯಾಲರಿ ಡಿಫಿಸಿಟ್ ಇದ್ರೂ ಪರವಾಗಿಲ್ಲ, ಈ ವೆರೈಟಿ ಮತ್ತು ಕ್ವಾಂಟಿಟಿಗಿಂತ ಕ್ವಾಲಿಟಿಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು, ಅದೊಂದು ಇಂಪಾರ್ಟೆಂಟು. ಸೀಸನಲ್ ಫುಡ್ಸ್ನ ಅಳವಡಿಸ್ತಾ ಹೋಗಬೇಕು, ಈ ಪುಸ್ತಕದಲ್ಲಿ ಹೇಳಿದ ಹಾಗೆ. ಸೊ ಸೀಸನಲ್ ಫುಡ್ಸ್ನ ಆದಷ್ಟು ಆವಾಗ ಆ ಸೀಸನ್ ತಕ್ಕನಾಗೆ ವೆರೈಟಿ ಸೀಸನ್ಸ್ ಯಾವ್ಯಾವ ಫ್ರೂಟ್ಸ್ ವೆಜಿಟೇಬಲ್ಸ್ ಏನೇನು ಇರುತ್ತೋ ಅದನ್ನು ನಾವು ಅಳವಡಿಸ್ತಾ ಹೋಗಬೇಕು ನ್ಯಾಚುರಲ್ ಆಗಿ ಒಂದು. ಸೊ ಇನ್ನೊಂದು ಅಂತ ಹೇಳಿದರೆ, ಈ ಎಷ್ಟೋ ಕಾಯಿಲೆಗಳಿಗೆ ಸಂಬಂಧ ಇದೆ ಈ ಗಟ್ ಮೈಕ್ರೋಬಯೋಟ. ಈಗ ಈ ಡಿಪ್ರೆಷನ್ಸ್ ಕಾಯಿಲೆ ಇರೋರು, ಆಂಗ್ಸೈಟಿ ಇರೋರು, ಅಥವಾ ಇದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ASD ಕಾಯಿಲೆ ಇರ್ತಕ್ಕಂಥದ್ದು, ಮತ್ತು ಇದು ಮಲ್ಟಿಪಲ್ ಸ್ಕ್ಲೆರೋಸಿಸಲ್ಲೂ ಹೇಳಿದ್ದಾರೆ. ಪಾರ್ಕಿನ್ಸನ್ಸ್ ಡಿಸೀಸಲ್ಲೂ ಮೈಕ್ರೋಬಯೋಟ ಈ ಕರಳಿಗೆ ಸಂಬಂಧಪಟ್ಟ ಗಟ್ ಮೈಕ್ರೋಬಯೋಟ ಹೆಂಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಕೂಡ ಸ್ಟಡಿ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಈ ನಮಗೆ ನಾವು ಏನು ತಿಂತೀವೋ ಅದು ಮುಂದೆ ನಮಗೆ ಕಾಯಿಲೆ ಬರುತ್ತೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ಮನುಷ್ಯನಿಗೆ ಆಂಗ್ಸೈಟಿ ಇದೆ, ಮನುಷ್ಯನಿಗೆ ಡಿಪ್ರೆಷನ್ಸ್ ಇದೆ, ಅವ್ರಿಗೆ ಅಥವಾ ಮಗುಗೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಆಗ್ತಾಯಿದೆ, ASD ಆಗ್ತಾಯಿದೆ, ಅಥವಾ ADHD ಆಗ್ತಾಯಿದೆ, ಮತ್ತು ಅವರಿಗೆ ಪಾರ್ಕಿನ್ಸನ್ಸ್ ಡೆವಲಪ್ ಆಗ್ತಿದೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಆ ಮೂಲ ಕಾರಣ ಈ ಗಟ್ ಮೈಕ್ರೋಬಯೋಟ ಆಹಾರ ಪದ್ಧತಿ ಮತ್ತು ಅವ್ರ ಆಹಾರ ಪದ್ಧತಿ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಮೇಕ್ ಶ್ಯೂರ್ ದಟ್ ಯು ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ವಾಟ್ ಯು ಈಟ್. ಈ ಹರಹ ಚಿಬುನಲ್ಲಿ ಅವರು ದೀರ್ಘಾಯುಷ್ಯವಂತರು, ಅವರು ಪಾಲನೆ ಮಾಡಿದ್ದೆ ಇದು. ಆಹಾರಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ರು, ಮತ್ತು ಅವ್ರುಗಳು ವೆರೈಟಿಗೆ, ನಾನು ಹೇಳಿದಾಗೆ ವೆರೈಟಿನ ತುಂಬ ಅಳವಡಿಸ್ಕೊತಾ ಇದ್ರು, ಮತ್ತು ಸೀಸನಲ್ ಫುಡ್ಸ್ನ ಅಳವಡಿಸ್ಕೊತಾ ಇದ್ರು. ಎಲ್ಲರೂ ಒಟ್ಟಿಗೆ ಕೂಡಿ ಆಹಾರ ಒಂದ್ಸರಿ ಸೇವನೆ ಮಾಡಬೇಕು, ಗ್ಯಾದರ್ ಮಾಡೋದು ಅಂತ ಅವರು ಅದೇನೋ ಮೋಯಿ ಅಂತ ಹೇಳ್ತಾರೆ. ಸೊ ನೋಡಿರ್ತೀವಿ ಎಷ್ಟೋ ಸರಿ ಮೋಯಿ ರೆಸ್ಟೋರೆಂಟ್ಸ್ ಅಂತ ಇರುತ್ತೆ. ಅದರ ಅರ್ಥ ಏನು ಅಂತ ಈ ಪುಸ್ತಕ ಓದಾಗ ಗೊತ್ತಾಯಿತು. ಇಟ್ ಈಸ್ ನಥಿಂಗ್ ಬಟ್ ಹ್ಯಾವಿಂಗ್ ಫುಡ್ ಟುಗೆದರ್. ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ತೊಗೊಳ್ಳೋದು, ಸೊ ಆಹಾರ ಸೇವನೆ ಮಾಡೋದು. ದಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಕ್ರಿಯೇಟಿಂಗ್ ಎ ಗುಡ್ ಬಾಂಡಿಂಗ್, ಗುಡ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದೆಲ್ಲದ್ರ ಜೊತೆಗೆ ನಾನು ಹೇಳಿದಾಗೆ ನಿದ್ರೆಗೂ ಕೂಡ ವೆರಿ ಇಂಪಾರ್ಟೆನ್ಸ್ ಯು ಹ್ಯಾವ್ ಟು ಗಿವ್. ಅನ್ನೆಸೆಸರಿ ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸಬಾರ್ದು.
ಮತ್ತು ವ್ಯಾಯಾಮ ರೆಗ್ಯುಲರಾಗಿ ಮಾಡಬೇಕು. ಮತ್ತು ಈ ಆಹಾರನ ಅಳವಡಿಸ್ಕೊಂಡಾಗ ಈ ಪ್ರೋಬಯೋಟಿಕ್ಸ್ನ ಪ್ರೀಬಯೋಟಿಕ್ಸ್ನ ನಾವು ಎರಡನ್ನೂ ಅಳವಡಿಸ್ಕೊಂಡಾಗ ಏನಾಗುತ್ತೆ, ಮೆನಿ ಆಫ್ ದಿಸ್ ಗಟ್ ಮೈಕ್ರೋಬಯೋಟಾ ರಿಲೇಟೆಡ್ ಈ ಅದ್ರ ಬೇಸಿಸ್ ರಿಲೇಟೆಡ್ ಎಷ್ಟೋ ಕಾಯಿಲೆಗಳನ್ನ ನಾವು ತಡೆಗಟ್ಬೋದು. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಬೇಸಿಕ್ ಲೈಫ್ ಸ್ಟೈಲ್ ಎಷ್ಟು ಪ್ರಾಮುಖ್ಯತೆ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನಮಸ್ಕಾರ.